ಭಾರತ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ನಡುವೆ ಗಡಿಯಲ್ಲಿ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇರುವಂತ ಮಾಹಿತಿ ಸಿಗ್ತಾ ಇದೆ. ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇರುವಂತದ್ದು. ಉರಿಯಲ್ಲಿ ಪಬ್ಲಿಕ್ ಪ್ರತಿನಿಧಿ ಲೈವ್ ನೀಡುವಾಗಲೇ ಸೈರನ್ ಶಬ್ದ ಕೇಳಿ ಬಂದಿದೆ. ಶೆಲ್ ದಾಳಿಗೊಳಗಾಗಿದ್ದಂತಹ ಉರಿಯಲ್ಲಿ ಲೈವ್ ಅನ್ನು ನೀಡ್ತಾ ಇದ್ರು ನಮ್ಮ ಪ್ರತಿನಿಧಿ ಶಬೀರ್. ಸೈರನ್ ಕೇಳಿ ಸುರಕ್ಷಿತ ಸ್ಥಳಕ್ಕೆ ಓಡಿದ್ದಾರೆ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಶಬೀರ್. ಪಾಕಿಸ್ತಾನದಿಂದ ದಾಳಿಯ ಮುನ್ಸೂಚನೆಯನ್ನ ಈ ಸೈರನ್ ಕೊಟ್ಟಿರುವಂತಹದ್ದು. ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಪಬ್ಲಿಕ್ ಟಿವಿಯ ಪ್ರತಿನಿಧಿ ಲೈವ್ ಅನ್ನು ಕೊಡ್ತಾ ಇದ್ರು. ಈ ಸಂದರ್ಭದಲ್ಲಿ ಭಾರತೀಯ ಸೇನೆಯಿಂದ ಸೈರನ್ ಮೊಳಗಿದೆ. ಶೆಲ್ ದಾಳಿಗೊಳಗಾಗಿದ್ದಂತಹ ಉರಿಯಲ್ಲಿ ಲೈವ್ ಕವರೇಜ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸೈರನ್ ಮೊಳಗಿದೆ. ಸೈರನ್ ಕೇಳ್ತಾ ಇದ್ದ ಹಾಗೇನೆ ನಮ್ಮ ಪ್ರತಿನಿಧಿ ಅಲ್ಲಿರುವಂತಹದ್ದು ಪಾಕಿಸ್ತಾನದಿಂದ ದಾಳಿಯ ಮುನ್ಸೂಚನೆಯನ್ನ ಈ ಸೈರನ್ ಕೊಟ್ಟಿದೆ. ಕಾಶ್ಮೀರದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಕಾಶ್ಮೀರದ ಸದ್ಯದ ಪರಿಸ್ಥಿತಿ, ಪಾಕಿಸ್ತಾನದಿಂದ ದಾಳಿಗೊಳಗಾಗಿರುವಂತಹ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ ಘಟನೆಯಾಗಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಶಬೀರ್ ನಿಡುಗುಂದಿ, ನಮ್ಮ ಪಬ್ಲಿಕ್ ಟಿವಿಯ ಪ್ರತಿನಿಧಿ, ದೆಹಲಿಯ ಪ್ರತಿನಿಧಿ, ಕಾಶ್ಮೀರದಲ್ಲಿ ಲೈವ್ ಕವರೇಜ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಭಾರತೀಯ ಸೇನೆ ಸೈರನ್ ಅನ್ನು ಮೊಳಗಿಸಿದೆ. ಸೈರನ್ ಅನ್ನು ಮೊಳಗಿಸಿದೆ ಅಂದರೆ ಅರ್ಥ ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿ. ನೋಡಿ ಯಾವ ರೀತಿಯಾಗಿ ಸುರಕ್ಷಿತ ಸ್ಥಳಕ್ಕೇನೆ ಶಬೀರ್ ತೆರಳುತ್ತಾ ಇದ್ದಾರೆ ಅಂತ ಹೇಳಿ. ಲೈವ್ ಕವರೇಜ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸೈರನ್ ಮೊಳಗಿರುವಂಥದ್ದು. ಶೆಲ್ ದಾಳಿಗೊಳಗಾದಂತಹ ಸ್ಥಳದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ರು. ಅಲ್ಲಿಂದ ನೇರವಾಗಿ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟಿಂಗ್ ಅನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಸೈರನ್ ಮೊಳಗಿರುವಂಥದ್ದು. ಸೈರನ್ ಮೊಳಗ್ತಾ ಇದ್ದ ಹಾಗೇನೆ ನಮ್ಮ ಪ್ರತಿನಿಧಿ ಸುರಕ್ಷಿತ ಸ್ಥಳಕ್ಕೆ ತೆರಳುತ್ತಾ ಇರುವಂತಹ ವಿಜುವಲ್ಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ನಮ್ಮ ಪ್ರತಿನಿಧಿ ಶಬೀರ್ ಲೈವ್ ಕೊಡ್ತಾ ಇದ್ದಂತಹ ಸಂದರ್ಭದಲ್ಲಾಗಿರುವಂತಹ ಘಟನೆ ಇದು. ಯಾವಾಗ ಯಾವ ಕ್ಷಣದಲ್ಲಿ ಯಾವ ಮೂಲೆಯಿಂದ ಡ್ರೋನ್ ಬರುತ್ತೋ, ಕ್ಷಿಪಣಿ ಬರುತ್ತೋ ಗೊತ್ತಿಲ್ಲ, ಶೆಲ್ ಅಟ್ಯಾಕ್ ಆಗುತ್ತೋ ಗೊತ್ತಿಲ್ಲ. ಅಂಥದ್ರಲ್ಲಿ ತಮ್ಮ ಜೀವವನ್ನು ಪಣಕ್ಕಿಟ್ಟು ನಿರಂತರವಾಗಿ ಕನ್ನಡಿಗರಿಗೆ ಕುಂತಲ್ಲಿಯೇ ಯುದ್ಧದ ಪರಿಸ್ಥಿತಿ ಹೇಗಿದೆ, ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ ಅಂಥೇಳಿ ವಿವರಿಸುವಂತಹ ಕೆಲಸವನ್ನು ಕಳೆದ ಒಂದು ವಾರದಿಂದಲೂ ಕೂಡ ಶಬೀರ್ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಅದೇ ರೀತಿ ಕಾಶ್ಮೀರದ ನೆಲದಲ್ಲಿ ನಿಂತು ಶೆಲ್ ದಾಳಿಯಾಗಿರುವಂತಹ ಜಾಗದಿಂದ ಕನ್ನಡಿಗರಿಗೆ ವಸ್ತುಸ್ಥಿತಿಯನ್ನು ಕಟ್ಟಿಕೊಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಅಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ಎಳೆ ಎಳೆಯಾಗಿ ಬಿಡಿಸಿಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸೈರನ್ ಮೊಳಗಿದೆ. ಸೈರನ್ ಮೊಳಗಿದೆ ಅಂದರೆ ಅರ್ಥ ಸದ್ಯದರಲ್ಲಿಯೇ ವೈಮಾನಿಕ ದಾಳಿ ಆಗುತ್ತೆ, ಅಥವಾ ಶೆಲ್ ದಾಳಿ ಆಗುತ್ತೆ, ಅಥವಾ ಡ್ರೋನ್ ದಾಳಿ ಆಗುತ್ತೆ ಅನ್ನುವಂತಹ ಸೂಚನೆ. ಈ ಸೂಚನೆ ಸಿಗ್ತಾ ಇದ್ದ ಹಾಗೆ ಬಹಿರಂಗ ಪ್ರದೇಶದಲ್ಲಿ ಇರಬಾರ್ದು, ಯಾವುದಾದ್ರೂ ಸುರಕ್ಷಿತ ಸ್ಥಳಗಳಿಗೆ ಹೋಗಬೇಕು. ಅದು ಬಂಕರ್ ಆಗಿರಬಹುದು, ಮತ್ತೊಂದು ಜಾಗವೇ ಆಗಿರಬಹುದು. ಹಾಗಾಗಿಯೇ ಶಬೀರ್ ತೆರಳುತ್ತಾ ಇರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವುದಕ್ಕೆ ಕಾಶ್ಮೀರದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಶಬೀರ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಬೀರ್, ನಿಜಕ್ಕೂ ಕೂಡ ಇಂತಹ ಜಾಗದಲ್ಲಿ ನಿಂತು ರಿಪೋರ್ಟಿಂಗ್ ಮಾಡೋದು ನಿಜಕ್ಕೂ ಕೂಡ ರಿಸ್ಕಿನ ಜಾಬ್. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಏನಾಯಿತು ಸೈರನ್ ಮೊಳಗಿದಂತಹ ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಬಹುದಾ ಅಂಥೇಳಿ? ಪ್ರೇಮ್, ಕಳೆದ 4-5 ದಿನಗಳಿಂದ ಉರಿ ಜಿಲ್ಲೆಯ ಗಡಿ ಪ್ರದೇಶಗಳಲ್ಲಿ ನಿರಂತರವಾಗಿ ಪಾಕಿಸ್ತಾನ ಶೆಲ್ಲಿಂಗ್ ಮಾಡ್ತಾ ಇರುವಂತದ್ದು. ನಾಗರಿಕ ಪ್ರದೇಶಗಳನ್ನ ದೃಷ್ಟಿಯಲ್ಲಿಟ್ಕೊಂಡು ಅಥವಾ ಏನು ಟಾರ್ಗೆಟ್ ಮಾಡಿ ಈ ಒಂದು ದಾಳಿಗಳನ್ನ ನಡೆಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಇವತ್ತು ನಾವು ಉರಿ ಜಿಲ್ಲೆಯಲ್ಲಿರುವಂತಹ ಗಡಿಭಾಗದ ಹಳ್ಳಿಗಳಲ್ಲಿ ರಿಪೋರ್ಟ್ ಮಾಡ್ಲಿಕ್ಕೆ ತೆರಳಿದ್ವಿ. ಅಲ್ಲಿ ಇವತ್ತು ಬೆಳಗ್ಗೆ 5 ಗಂಟೆ ಸರಿಸುಮಾರಿಗೆ ಒಂದಷ್ಟು ಮನೆಗಳ ಮೇಲೆ ಶೆಲ್ ದಾಳಿ ಕೂಡ ಆಗಿದೆ. ಆ ಶೆಲ್ ದಾಳಿಗಳಿಂದ ಇಡೀ ಮನೆಗಳೆಲ್ಲವೂ ಕೂಡ ಧ್ವಂಸವಾಗಿ ಹೋಗಿತ್ತು. ಸೊ ಈ ಮಾಹಿತಿಯನ್ನ ತೆಗೆದುಕೊಂಡು ನಾವು ಆ ಮನೆಗಳಿಗೆ ಹೋಗಿ ಅಲ್ಲಿಯ ಪರಿಸ್ಥಿತಿ ಹೇಗೆ
ಹೇಗಿದೆ ಅನ್ನುವಂಥದ್ದನ್ನ ರಿಪೋರ್ಟ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ವಿ. ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲೇ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೈರನ್ ಮೊಳಗಲಿಕ್ಕೆ ಶುರು ಮಾಡ್ತು. ಸೈರನ್ ಮೊಳಗ್ತಾ ಇದ್ದಂತೆ ನಾವು ಅಲ್ಲಿಂದ ಹೋಗ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ನಮಗೆ ಸ್ಥಳೀಯರೇ ಸಜೆಷನ್ ಗಳನ್ನ ಕೊಟ್ರು, ನೀವು ಒಂದು ಕ್ಷಣವೂ ಕೂಡ ಇಲ್ಲಿ ಇರಬಾರ್ದು, ಇಲ್ಲಿಂದ ಹೊರಡಬೇಕು, ಸಾಧ್ಯವಾದಷ್ಟು ಬೇಗ ಹೊರಡಿ ಅನ್ನುವಂತ ನಿಟ್ಟಿನಲ್ಲಿ ಸಲಹೆಗಳನ್ನ ಕೊಟ್ರು. ಸೊ ಆ ಸಲಹೆಗಳ ಆಧಾರದ ಮೇಲೆ ನಾವೀಗ ಆ ಜಾಗದಿಂದ ಬೇರೆ ಕಡೆಗೆ ಈಗ ನಿರ್ಗಮಿಸುವಂತ ಕೆಲಸವನ್ನ ಕೂಡ ಮಾಡ್ತಿದೀವಿ. ನೋಡಿ, ನಮ್ಮಗಳ ಪರಿಸ್ಥಿತಿಯೇ ಹೀಗೆ ಆದ್ರೆ ನಾವು ಒಂದ್ 2-3 ಗಂಟೆಗಳ ಕಾಲ ಒಂದು ಪ್ರದೇಶಕ್ಕೆ ಭೇಟಿ ಕೊಟ್ಟು ಅಲ್ಲಿನ ಸ್ಥಿತಿಗತಿಗಳು ಏನು ಅನ್ನುವಂಥದ್ದನ್ನು ವರದಿ ಮಾಡುವಂತ ಕೆಲಸವನ್ನ ಮಾಡ್ತೀವಿ. ಈ ಹಂತದಲ್ಲಿ ಈ ರೀತಿಯಾದಂತಹ ಸನ್ನಿವೇಶಗಳು ಎದುರಿಸುವಂತ ಪರಿಸ್ಥಿತಿಗಳು ಬಂದ್ರೆ ಇಲ್ಲಿಯ ಸ್ಥಳೀಯ ಜನರ ಪರಿಸ್ಥಿತಿಗಳು ಏನು ಅನ್ನುವಂಥದ್ದನ್ನ ನಿಜಕ್ಕೂ ಕೂಡ ನಾವು ಊಹೆಯನ್ನ ಮಾಡ್ಬೇಕು. ನಿಜಕ್ಕೂ ಆಘಾತ ಆಗುತ್ತೆ, ಒಂದ್ ರೀತಿ ಆತಂಕ ಆಗತ್ತೆ. ಆ ಸೈರನ್ ಮೊಳಗ್ತಾ ಇದ್ದಂತೆ ನನಗೆ ಒಂದ್ ರೀತಿಯಾದಂತಹ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಯ್ತು. ಇಲ್ಲಿಂದ ಹೊರಡಬೇಕು ಅನ್ನುವ ರೀತಿಯಲ್ಲಿ ಒತ್ತಡಗಳು ಕ್ರಿಯೇಟ್ ಆಯ್ತು. ಸೊ ಇಲ್ಲಿ ಇದ್ದು ಜೀವನವನ್ನ ಮಾಡ್ಬೇಕು, ಮನೆ ಮಕ್ಕಳು ಕುಟುಂಬ ಅಂತ ಒಂದು ದೊಡ್ಡ ಬದುಕನ್ನೇ ಕಟ್ಕೊಂಡಿರ್ತಾರೆ. ಸೊ ಪ್ರತಿನಿತ್ಯವೂ ಕೂಡ ಈ ರೀತಿಯಾದಂತಹ ಸೈರನ್ಗಳು ಮೊಳಗ್ತಾ ಇದ್ರೆ, ಡ್ರೋನ್ಗಳ ದಾಳಿ ಆಗ್ತಾ ಇದ್ರೆ, ಏನು ಶೆಲ್ಗಳ ದಾಳಿ ಆಗ್ತಾ ಇದ್ರೆ ಅವರ ಪರಿಸ್ಥಿತಿ ಏನು ಅನ್ನುವಂಥದ್ದು ನಿಜಕ್ಕೂ ಕೂಡ ಚಿಂತಾಜನಕ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿ.